ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಂಥ ವಂದನೆಗಳು ಪ್ರಿಯರೇ. ಈ ದಿನ ದೇವರ ಸಂದೇಶವನ್ನು ಕೆಲವು ನಿಮಿಷಗಳು ಕೇಳುವವರಾಗಿರೋಣ. ಎಲ್ಲರೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳುವುದಾದರೆ ಮುಂದಿನ ಕೂಟದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನದಲ್ಲಿ ಅಪ್ಪ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಈ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀರ ತಂದೆ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮಿಕ ಕಿವಿಯನ್ನು ಅನುಗ್ರಹಿಸಿರಿ, ಹೇಳುವಂಥ ನನಗೆ ಬೇಕಾಗಿರುವಂಥ ಆತ್ಮಿಕ ಬಾಯನ್ನು ಅನುಗ್ರಹಿಸಿರಿ. ಪರಿಶುದ್ಧಾತ್ಮನ ಸಹಾಯದಿಂದ ತಂದೆ, ಪ್ರಾರಂಭದಿಂದ ಅಂತ್ಯದವರೆಗೂ ನೀವೇ ನಡೆಸಿ ನಮ್ಮ ಮಧ್ಯದಲ್ಲಿ ಮಹಿಮೆ ಅಂದುಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಬೇಡಿ ಹೊಂದಿರಪ್ಪ ತಂದೆ. ಆಮೇಲೆ ಮತ್ತೊಂದು ಸರಿ ಕ್ರಿಸ್ತೇಸನಂದ ವಂದನೆಗಳು ಪ್ರಿಯರೇ. ಕಳೆದ ದಿನ ನಾವು ಆದಿಕಾಂಡ 19ನೇ ಅಧ್ಯಾಯ ಸುಮಾರು ಒಂದು 18-19 ವಚನದವರೆಗೂ ನೋಡಿಕೊಂಡಿದ್ದು. ಈ ದಿನ ಶ್ರೇಸಾಯ ಈ ದಿನ ಆದಿಕಾಂಡ 19ನೇ ಅಧ್ಯಾಯ 21ನೇ ವಚನ ನೋಡಿಕೊಂಡು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡುವುದಿಲ್ಲ. ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಏನು ಪ್ರಿಯರೇ, ದೇವದೂತನು ಪ್ರಿಯರೇ, ದೇವದೂತನು ಹೇಳುವಂಥ ಮಾತು ಲೋಟನಿಗೆ, ನೀನು ಸೇಫ್ ಝೋನ್ ಹೋಗುವವರೆಗೂ ನಾನೇನು ಮಾಡುವುದಕ್ಕಾಗೋದಿಲ್ಲ. ಅಂದರೆ ಆಲೋಚನೆ ಮಾಡೋಣ ಪ್ರಿಯರೇ. ಈ ದಿನ ಅನೇಕ ದೇವಭಕ್ತರು ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಊರುಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಇರುವಾಗ ದೇವರು ಅಲ್ಲಿರುವಂಥ ಜನರನ್ನು ನಾಶ ಮಾಡುವುದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈ ಮಾತಿಗೆ ಅನುಸಾರವಾಗಿ ನಾನು ನಿಮ್ಮ ಬಳಿಯಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ, ಒಬ್ಬ ದೇವ ಮನುಷ್ಯನು, ಅಂದರೆ ದೇವರ ಭಯಭಕ್ತಿಯಿಂದ ಬದುಕುತ್ತಿರುವಂತಹ ಮನುಷ್ಯನು ಯಾವ ಊರಲ್ಲಿರ್ತಾನೋ, ಯಾವ ಒಂದು ಪ್ರಾಂತ್ಯದಲ್ಲಿರ್ತಾನೋ, ಅಲ್ಲಿ ದೇವರು ಆ ಊರನ್ನು, ಆ ಪ್ರಾಂತ್ಯವನ್ನು ನಾಶ ಮಾಡುವುದಕ್ಕೆ ಬಹಳ ಜಲ್ದಿ ಮನಸ್ಸು ಮಾಡಲ್ಲ ಪ್ರಿಯರೇ. ಯಾಕೆಂಬುದಾಗಿ ನೋಡುವಾಗ, ನೀತಿವಂತರ ಜೊತೆ ಅನೀತಿವಂತರನ್ನು ಕೂಡ ಸಾಯಬಾರ್ದು ಅನ್ನೋದು, ಅನೀತಿವಂತರ ಜೊತೆ ನೀತಿವಂತರು ಸಾಯಬಾರ್ದು ಅನ್ನೋಂಥ ಆಲೋಚನೆ ದೇವರದಾಗಿದೆ ಪ್ರಿಯ. ಹೌದು ಪ್ರಿಯ. ಅದೇ ಹೇಳ್ತಾ ಇದೆ ನೋಡಿ, ಅದಕ್ಕಾತನು ಈ ವಿಷಯದಲ್ಲಿ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡುವುದಿಲ್ಲ. ಅಂದರೆ ಲೋಟನ ಮಾತಿಗೆ ದೇವದೂತನು ತಲೆ ಬಾಗ್ತಾ ಇದ್ದಾನೆ ಪ್ರಿಯರೇ. ಕೆಡುವುದಿಲ್ಲ, ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಬೇರೆ ಆ ದಿನ ಲೋಟನು ಅಬ್ರಹಾಮನು ಸೋದಮ್ ಗೋಮರವನ್ನು ಕುರಿತು ಮೊರೆ ಇಟ್ಟರು. ಅಲ್ಲಿ ಅನೇಕರು ನೀತಿವಂತರು ಕಾಪಾಡಲ್ಪಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರು ಅಂದರೆ, ಆ ಊರಿಗೋಸ್ಕರ, ಆ ಪ್ರಾಂತ್ಯಕ್ಕೋಸ್ಕರ ಜನ ದೇವಭಕ್ತರು ಆ ದಿನ ಪ್ರಾರ್ಥಿಸಿದರು ಪ್ರೇಮ. ಯಾರು? ಅಬ್ರಹಾಮನು, ಲೋಟನು. ಈ ದಿನ ಕ್ರೈಸ್ತರು, ಆ ದಿನ ಅಬ್ರಹಾಮನು, ಲೋಟನು, ಈ ದಿನ ಕ್ರೈಸ್ತರು ಯಾವ ದೇಶದಲ್ಲಿ ಇರುತ್ತಾರೋ, ಯಾವ ಪ್ರಾಂತ್ಯದಲ್ಲಿ ಇರುತ್ತಾರೋ ಆ ಪ್ರಾಂತ್ಯಕ್ಕೋಸ್ಕರ ಪ್ರಾರ್ಥಿಸ್ಬೇಕಂತೆ. ಅಲ್ಲಿರುವಂಥ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸ್ಬೇಕಂತೆ. ಎಂಥ ದೇವರಿರ್ಬೋದು ಪ್ರಿಯರೇ, ಆಲೋಚನೆ ಮಾಡಿ. ದೇವರು ಅನ್ನೋದಕ್ಕಿಂತ ಎಂಥ ತಂದೆ ಇರ್ಬೋದು. ಸತ್ಯವೇದ ಗ್ರಂಥದಲ್ಲಿರುವಂಥ ದೇವರು ಎಷ್ಟು ಶ್ರೇಷ್ಠನು, ಎಷ್ಟು ಉತ್ತಮನು, ಎಷ್ಟು ಪ್ರೀತಿ ಸ್ವರೂಪನೇ ಇರ್ಬೋದು ಪ್ರಿಯರೇ. ನೋಡಿ, ಆ ಮಾತಿಗನುಸಾರವಾಗಿ ತಿಮೋತಿಯನ್ನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾತಿಗನುಸಾರವಾಗಿ ಇರುವಂತಹ ಪರಮಾರ್ಥವನ್ನು ನೋಡಿಕೊಳ್ಳೋಣ.
ಯಾಕಂದರೆ ಇತರರಿಗೋಸ್ಕರ ನೀನು ಬೇಡಬೇಕು ಅಂತ ಆ ತಂದೆಯಾದ ಸರ್ವೇಶ್ವರನೇ ಹೇಳಿದ್ದಾನೆ. ಇತರರಿಗೋಸ್ಕರ ನೀನು ಬೇಡಬೇಕು. ಇತರ ಜನರು ಪಾಪ ಮಾಡುವಾಗ ಅವ್ರಿಗೋಸ್ಕರ ನೀನು ಏನು ಮಾಡಬೇಕು, ಅರಿಕೆ ಮಾಡಬೇಕು ಅಂತ ದೇವರು ತನ್ನ ಮಕ್ಕಳಿಗೆ ತಿಳಿಸಿರುವಂಥ ಮಾತು. ನೋಡಿ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತ ಸ್ತುತಿಗಳನ್ನು ಮಾಡಬೇಕೆಂದು ಪ್ರಬೋಧಿಸುತ್ತೇನೆ. ಏನು ಪ್ರೇರೆ, ಎಂಥ ಶ್ರೇಷ್ಠವಾದಂಥ ಮಾತು. ಕ್ರೈಸ್ತರಿಗೆ ಮಾತ್ರ ಅಲ್ಲ ಪ್ರೇರೆ, ಕ್ರೈಸ್ತರಿಗೆ ಮಾತ್ರ ಅಲ್ಲ, ಭೂಮಿಯ ಮೇಲಿರುವಂಥ ಸಕಲ ಜನರ ಸುಕ್ಷೇಮಕ್ಕೋಸ್ಕರ ಬೇಡಬೇಕಂತೆ ನಾವು. ಯಾವ ರೀತಿ? ಎಲ್ಲದಕ್ಕಿಂತ ಮೊದಲು ನಿನಗೋಸ್ಕರ ಬೇಡ್ತೀಯೋ ಇಲ್ವೋ ಗೊತ್ತಿಲ್ಲ ಮಗನೇ, ನಾಶವಾಗ್ತಾ ಇರುವಂಥ ಜನರಿಗೋಸ್ಕರ ನೀನು ಬೇಡಬೇಕು. ದೇವರ ಮನಸ್ಸು ಎಂಥದ್ದು ನೋಡಿ ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಒಂದು ಚೂರು ಅರ್ಥ ಮಾಡ್ಕೊಳ್ಳಿ. ತಂದೆಯ ಮನಸ್ಸು ಎಂಥದ್ದು ಅಂದರೆ, ಭೂಮಿ ಮೇಲಿರುವಂಥ ಯಾವ ಮನುಷ್ಯನು, ಯಾವ ಕುಲದವನು, ಯಾವ ವರ್ಗದವನು, ಯಾವ ಭಾಷೆಯವನು ಸಾಯೋದು ದೇವ್ರಿಗೆ ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ ಹೇಳಿ ಪ್ರೇರೆ? ಅವನು ಎಂಥವನಾದ್ರೂ, ಯಾವ ಕುಲದವನು, ಯಾವ ವರ್ಗದವನು, ಯಾವ ಭಾಷೆನಾದ್ರೂ ಸಾಯೋದ್ರಲ್ಲಿ ದೇವರಿಗೆ ಸಂತೋಷವಿಲ್ಲವಂತೆ. ಯಾಕೆ? ಒಂದು ಚೂರು ಆಲೋಚನೆ ಮಾಡಿದ್ದೀರಾ? ಭೂಮಿ ಮೇಲಿರುವಂಥ ನೀವು ನಾವು ಯಾರಾಗಿದ್ದೇವೆ ಅಂದರೆ, ಸಾಕ್ಷಾತ್ ಆ ಸರ್ವೇಶ್ವರನ ಮಕ್ಕಳಾಗಿರೋದ್ರಿಂದ. ಏನಂದರೆ, ಒಂದು ಮನೆಯಲ್ಲಿ 2-4 ಜನ ಮಕ್ಕಳಿದ್ದಾಗ ಯಾವ ಒಂದು ಮಗ ಆದರೂ ಸತ್ತೋಗಿ ಮಿಕ್ಕಿದ್ದು ಮಕ್ಕಳು ಉಳ್ಕೊಂಡ್ರೆ ಸಾಕು ಅಂತ ಯಾವ ತಾಯಿ ಆದರೂ ಬಯಸ್ತಾಳ? ಯಾವ ತಂದೆ ಆದರೂ ಬಯಸ್ತಾನ ಪ್ರೇರೆ? ಇದಕ್ಕಿಂತ ಶ್ರೇಷ್ಠವಾದವನಲ್ವ ದೇವರು? ತಾಯಿಗಿಂತಲೂ ಮಿಗಿಲಾದವನು, ತಂದೆಗಿಂತಲೂ ಶ್ರೇಷ್ಠನು ದೇವರಲ್ವ? ಯಾಕಂದರೆ ಆ ತಂದೆ ತಾಯಿಗೆ ಈ ಲೋಕಕ್ಕೆ ಕಳಿಸಿದಂತನು ಆ ಸರ್ವೇಶ್ವರನು, ಪರಮಾತ್ಮನು ಪ್ರೇರೆ. ಮತ್ತು ಈ ತಂದೆ ತಾಯಿಗಳ ಮನಸ್ಸೇ ಇಷ್ಟೊಂದು ಮಕ್ಕಳಿಗೋಸ್ಕರ ತವಕ ಪಡುವಾಗ, ಆಸೆ ಪಡುವಾಗ, ಆ ಪರಮಾತ್ಮನ ಮನಸ್ಸು ಇನ್ನೆಷ್ಟು ಶ್ರೇಷ್ಠವಾಗಿರ್ಬೋದು. ತಾಯಿ ಒಂದು ವೇಳೆ ಮರೆತಾಳು, ತಾನು ಎದೆ ಹಾಲು ಕುಡಿಸಿ ಬೆಳೆಸಿದಂಥ ಮಗನನ್ನು ತಾಯಿ ಒಂದು ವೇಳೆ ಮರೆತಾಳು, ನಾನಿನ್ನನ್ನು ಮರೆಯೇ ಅಂದಿದಂಥವನು ಪರಮಾತ್ಮನು ಪ್ರೇರೆ, ಸರ್ವೇಶ್ವರನು. ಆತನ ಪ್ರೀತಿ ಎಷ್ಟು ದೊಡ್ಡದು, ಅಪಾರ ಅದು ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ಆತನು ಉತ್ತಮನು, ಶ್ರೇಷ್ಠನು ಪ್ರೇರೆ ದೇವರು. ಏನು ಹೇಳ್ತಾ ಇದ್ದಾರೆ? ತನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದಾರೆ? ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ. ಈಗ ಅರ್ಥ ಮಾಡ್ಕೊಂಡು, ಕೇವಲ ಒಂದು ವರ್ಗದ ಜನಾಂಗದವ್ರಿಗೆ, ಒಂದು ಕ್ರೈಸ್ತರಿಗೆ ಮಾತ್ರವಲ್ಲ, ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ. ಮನುಷ್ಯರೆಲ್ಲರೂ ಯಾರು? ಪರಮಾತ್ಮನ ಸ್ವಂತ ಮಕ್ಕಳು. ಹೌದಲ್ವಾ? ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತವ್ರೆ ದೇವರು? ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಪ್ರಬೋಧಿಸುತ್ತೇನೆ. ನಮಗೆ ಸುಕ್ಷೇಮ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಏನು ಬೇರೆ? ಎಲ್ಲ ಅರಸುಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತೆ. ಏನಂತ? ದೇವರೇ, ಅಧಿಕಾರಿಗಳಿಗೆ ಒಳ್ಳೆ ಮನಸ್ಸನ್ನು ಕೊಟ್ಟು ಎಲ್ಲ ಬಾರ್ ಫ್ಯಾಕ್ಟ್ರಿಗಳ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡುವ ಹಾಗೆ ದೇವರೇ ಸಹಾಯ ಮಾಡಿ. ಅಧಿಕಾರಿಗಳು ಒಳ್ಳೆ ಮನಸ್ಸು ಕೊಡಿ. ಯಾಕೆ? ಒಳ್ಳೆ ಮನಸ್ಸು ಇರುತ್ತೆ ಬೇರೆ, ಇಲ್ಲ ಅಂತ ನಾನು ಹೇಳಲ್ಲ. ಜ್ಞಾನದ ಮನಸ್ಸು ಕೂಡ ಬೇಕಾಗುತ್ತೆ ಅದ್ರ ಜೊತೆಗೆ. ಕೇವಲ ಮನಸ್ಸು ಒಳ್ಳೇದಾದರೆ ಆಗಲ್ಲ, ಅದಕ್ಕೆ ಜ್ಞಾನದ ಮನಸ್ಸು ಕೂಡ ಬೇಕಾಗುತ್ತೆ. ಯಾಕಂದರೆ ಬೇರೆ ನೀವು ಬಾರ್ ಫ್ಯಾಕ್ಟ್ರಿಗಳು ನೀವು ಕ್ಲೋಸ್ ಮಾಡಿಸುವಾಗ, ಅದಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದಾಗ ಸುಮಾರು 1,000 ಜನ ಪ್ರತಿದಿನ ಕುಡಿದು ಸಾಯುವಂಥವ್ರು, ಕುಡಿದು ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯೋರು ಕೆಲವರು ಇದ್ದಾರೆ, ಕುಡಿದು ಜಗಳವಾಡಿ ಕೊಲೆ ಮಾಡಿ ಆತನಿಗೆ ಹೊಡೆಯೋದನ್ನು ಅದನ್ನು ನಿಲ್ಲುತ್ತೆ. ಮತ್ತು ಮನೆ ಕುಟುಂಬದಲ್ಲಿ ಹೋಗಿ ಅನೇಕರನ್ನು ಹೊಡೆದಾಡಿ ಸಾಯಿಸುವಂಥದ್ದು ಈ ಥರ ನಡೀತದೆ. ಮತ್ತು ಕೆಲವರು ಹೋಗಿ ಅನೇಕ ಜೂಜಾಟಗಳನ್ನು ಆಡಿ ಅಲ್ಲೇ ಸೂಸೈಡ್ ಮಾಡ್ಕೊಂಡು ಸಾಯೋದು, ಇದೆಲ್ಲ ಕುಡುಕುತನದಿಂದ. ಆಮೇಲೆ ಬಹಳ ಪ್ರಾಮುಖ್ಯ, ಈ ನಶೆಯಿಂದ ಏನಾಗುತ್ತೆ ಅಂದರೆ ಬೇರೆ ಮನುಷ್ಯನು ಬಲಾತ್ಕಾರ ಮಾಡ್ತಾನೆ ಬೇರೆ. ಆತನ ದೇಹದಲ್ಲಿ ಈ ನಶೆ ಎಂಬುವಂಥ ವೈರಸ್ ಒಳಗಡೆ ಪ್ರವೇಶವಾದರೆ ಮನುಷ್ಯನು ಏನು ಮಾಡ್ತಾ ಇದ್ದಾನೋ, ಏನು ಮಾತಾಡ್ತಾ ಇದ್ದಾನೋ, ಎಲ್ಲಿ ಹೋಗ್ತಾ ಇದ್ದಾನೋ, ಎಲ್ಲಿ ಬರ್ತಾ ಇದ್ದಾನೋ ಅದು ಅರ್ಥ ಆಗಲ್ಲ. ಅಧಿಕಾರಿಗಳೇ, ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರಾದರೂ ಕುಡಿಯೋರಿದ್ರೆ
ನೀವು ಕೊಡದ ನಂತರ ನಿಮಗೆ ಬರುವಂಥ ಆಲೋಚನೆ ಎಂಥದ್ದು? ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಾನು ನಿಮ್ಮನ್ನು ದೋಷಿ ಎಂದು ಎಣಿಸ್ತಾ ಇಲ್ಲ. ಪ್ರಜೆಗಳೆಲ್ಲ ನಿಮ್ಮ ಮಕ್ಕಳಾಗಿರುವಾಗ ಈ ಮಕ್ಕಳನ್ನು ಕುರಿತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆ ಇರಬೇಕು ಪ್ರಿಯರೇ. ನೀವು ಯಾವ ಪಕ್ಷದವರೇ ಅಧಿಕಾರಿಗಳಾಗಿರ್ಬೋದು, ನೀವು ಈ ಪ್ರಜೆಗಳಿಗೆ ಒಂದು ತಂದೆ ಸ್ಥಾನವಾಗಿದ್ದೀರಾ. ಮೊದಲನೇದಾಗಿ ನೀವು ಬಾರ್ ಫ್ಯಾಕ್ಟ್ರಿಗಳು ಲೈಸೆನ್ಸ್ಗಳು ಕ್ಯಾನ್ಸಲ್ ಮಾಡಿಸ್ಬೇಕು. ಯಾಕಂದರೆ ಬಾರ್ ಫ್ಯಾಕ್ಟ್ರಿಯಿಂದ ಅನೇಕ ಕುಟುಂಬಗಳು ಬೀದಿಗೆ ಬರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಗಾರೆ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ಮನುಷ್ಯನು, ಕೂಲಿ ಮಾಡುವಂಥ ಒಂದು ಸಾಮಾನ್ಯ ಮನುಷ್ಯನು ಏನೋ ಮೈಕೈ ನೋವು ಬರ್ತಾಯಿದೆ ಅಂತ ಸ್ವಲ್ಪ ಕುಡಿಯೋಕ್ಕಂತ ಬಾರ್ ಒಳಗೆ ಹೋಗ್ತಾನೆ. ಆದರೆ ಅವನ ಜೋಬಲ್ಲಿ ಅವ್ನು ದುಡ್ದಿದಂಥ 500-600 ರೂಪಾಯಿ ದಿನದ ಕೂಲಿಯನ್ನು ಎಲ್ಲ ಕುಡಿದು ಮತ್ತನಾಗಿ ಮನೆಗೆ ಹೋಗುವಾಗ ಆ ಹೆಂಡತಿಯ ಕರಳು ಚುರುಕನ್ನಲ್ವ. ಯಾಕಂದರೆ ಮನೆಯಲ್ಲಿ ಆಹಾರವಿಲ್ಲ. ಅವನು ದುಡಿದು ತಂದಂಥ ಆ ಒಂದು ಹಣದಲ್ಲಿ ಬಂದಿದ್ದ ಜಲ್ದಿ ಬರ್ತಾ ಇದ್ದೀರಾ ದಾರಿಯಲ್ಲಿ? ಯಾಕೆ? ನೀವು ಕಾಸು ಕೊಟ್ಟರೆ ರೇಷನ್ ಅಂಗಡಿ ಬಾಕ್ಲಾಗೋಕ್ಕಿಂತ ಮುಂಚೆ ಹೋಗಿ ಅಕ್ಕಿ ತೆಗೆದುಕೊಂಡು ಬರ್ತೀನಿ, ಬೇಳೆ ತೆಗೆದುಕೊಂಡು ಬರ್ತೀನಿ. ಹಾಲಿಲ್ಲ ಮಗುಗೆ, ಹಾಲು ತಗೊಬರ್ತೀನಿ ರೀ, ಬರ್ತಾ ಇದ್ದೀರಾ ಅಂತ ಒಂದು ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಆಗಿದೆ ಪ್ರೇರೆ. ಈ ಮನುಷ್ಯನು ಬರ್ತಾ ಇದ್ದೀನಿ ಅಂತ ಬಾರಲ್ಲಿ ಹೋಗಿ ಇರುವಂಥ ಹಣವನ್ನೆಲ್ಲ ಕುಡಿದು ವೆಚ್ಚ ಮಾಡಿ ಬರಿಗೈಯಲ್ಲಿ ಮನೆಗೆ ಹೋಗುವಾಗ, ಉಪವಾಸವಾಗಿ ಮಕ್ಕಳು ಇರುವಾಗ ಏನು ಅನಿಸ್ಬೋದು ಅವರ ಹೃದಯದಲ್ಲಿ? ಇಂಥ ಆಲೋಚನೆ ಬರ್ಬೋದು. ಆ ತಾಯಿ ತನ್ನ ಗಂಡನಿಗೆ ಯಾವ ರೀತಿ ಶಾಪ ಕೊಡ್ಬೋದು? ಆ ಶಾಪ ಅಧಿಕಾರಿಗಳ ನಿಮಗೆ ತಟ್ಟದೇ ಇರುತ್ತಾ? ಆ ನೋವು, ಆ ಕರುಳಿನ ಕೂಗು, ತನ್ನ ಮಗುಗೋಸ್ಕರ ಆಹಾರವಿಲ್ಲದೆ ಪಡುವಂಥ ಸಂಕಟದ ಶಾಪ ನಿಮ್ಮ ಮನೆಗೆ ತಟ್ಟಲ್ಲ ಅನ್ನುತ್ತಾ? ಖಂಡಿತ ತಟ್ಟುತ್ತೆ. ಯಾಕೆ ಗೊತ್ತಾ? ನಿಮ್ಮಂಥ ಅಧಿಕಾರಿಗಳು ಆ ಆಲ್ಕೋಹಾಲಿಂದ ಸಿಗುವಂಥ ಅನೇಕ ಲಾಭಕರವಾದಂಥ ಹಣಕ್ಕೋಸ್ಕರ ಕಕೃತಿ ಬೀಳ್ತಾ ಇದ್ದೀರಾ. ಅಂದರೆ ಅತಿ ಆಸೆ ಪಟ್ಟು ಮನುಷ್ಯರು ಶವಗಳಾಗ್ತಾ ಇದ್ದಾರೆ, ಕುಡುಕುತನದಿಂದ ರೇಪ್ಗಳಾಗ್ತಾ ಇದೆ, ಕುಡುಕುತನದಿಂದ ಆಕ್ಸಿಡೆಂಟ್ ಆಗ್ತಾ ಇದೆ, ಕುಡುಕುತನದಿಂದ ಜೂಜಾಟ ಆಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಹಣವನ್ನು ಕಳೆದುಕೊಂಡು ಕುಡುಕುತನದಿಂದ ಜಗಳವನ್ನು ಮಾಡಿ ಮತ್ತೊಬ್ಬರ ಮೇಲೆ ಜಗಳಕ್ಕೆ ಹೋಗಿ ಅವನು ಇವನು ಹೊಡೆಯುವಂಥದ್ದು, ಇವನು ಹೊಡೆಯುವಂಥದ್ದು, ಮತ್ತು ಕುಡಿದ ಮತ್ತಿನಲ್ಲಿ ಹೋಗಿ ಗಾಡಿ ಸ್ಪೀಡಾಗಿ ಓಡಿಸಿ ಆಕ್ಸಿಡೆಂಟ್ ಆಗುವಂಥದ್ದು, ಇದೆಲ್ಲ ನಶೆಯಲ್ಲಿದ್ದಾಗಲೇ ಆಗುತ್ತೆ ಬೇರೆ. ಮನುಷ್ಯನು ಸ್ವಸ್ಥ ಚಿತ್ತನಾಗಿದ್ದಾಗ, ಆತನು ಜ್ಞಾನಪೂರ್ವಕವಾಗಿದ್ದಾಗ, ಯಾವ ನಶೆ ಮಾಡದೇ ಇದ್ದಾಗ ಆತನು ಯಾವ ಒಂದು ತಪ್ಪಿನ ಕೆಲಸಕ್ಕೆ ಹೋಗುವುದಕ್ಕೆ ಭಯ ಪಡುತ್ತಾನೆ. ಈ ಆಲ್ಕೋಹಾಲ್ ಎನ್ನುವಂಥ ಈ ನಶೆ ಆತನ ಅಂತರದಲ್ಲಿ ಸೇರುವಾಗ ಆತನು ಏನು ಮಾಡ್ತಾ ಇದ್ದಾನೋ ಅವನಿಗೆ ಅರ್ಥ ಆಗಲ್ಲ. ಆತನು ಏನು ಮಾಡ್ತಾ ಇದ್ದಾನೋ, ಎಲ್ಲಿ ಹೋಗ್ತಾ ಇದ್ದಾನೋ, ಯಾರನ್ನ ಹಿಡಿದು ಬಲಾತ್ಕಾರ ಮಾಡಕ್ಕೆ ಹೋಗ್ತಾ ಇದ್ದಾನೋ, ಯಾವ ಪಾಪುನ ಕಿಡ್ನಾಪ್ ಮಾಡ್ತಾ ಇದ್ದಾನೋ ಆತನಿಗೆ ಅರ್ಥ ಆಗಲ್ಲ ಪ್ರೇರೆ. ಮೊನ್ನೆ ದಿವಸದಲ್ಲಿ ಅದೇ ಹೇಳ್ದಲ್ವಾ, ಅನೇಕರು ಈ ಥರ ತಪ್ಪನ್ನು ಮಾಡಿ ಜೈಲು ಪಾಲಾಗಿ ಅಲ್ಲಿ ಮಕ್ಕಳು ಹೆಂಡತಿ ಬಂದು ತನ್ನ ಗಂಡನನ್ನು ನೋಡೋದಕ್ಕೆ ಬರುವಾಗ, ಅಥವಾ ತಾಯಿ ತಂದೆಗಳು ತನ್ನ ಮಕ್ಕಳನ್ನು ನೋಡೋದಕ್ಕೆ ಬರುವಾಗ ಆತನ ಹೃದಯದಲ್ಲಿ ಎಂಥ ಆವೇದನೆ ಗೊತ್ತಾ? ಒಂದು ಕ್ಷಣ ನಾನು ಕುಡಿದು ಮತ್ತದಲ್ಲಿ ಮಾಡಿದಂಥ ತಪ್ಪಿಗೆ ಈ ದಿನ ನಾನು ನೋವು ಪಡ್ತಾ ಇದ್ದೀನಿ, ಸಂಕಟ ಪಡ್ತಾ ಇದ್ದೇನೆ. ಕುಡಿದಿದ್ದ ಮತ್ತಿನಲ್ಲಿ 5 ನಿಮಿಷ ಸುಖ, ಜೀವನ ಪೂರ್ತಿ ನರಳಾಟ ಜೈಲಲ್ಲಿ ಅಂತ ಅನೇಕರ ಆವೇದನೆ. ಯಾರು ಮಾಡಿಸಿದ್ದು? ಆ ನಶೆ ಅಲ್ವಾ? ಆ ಕುಡುಕುತನವಲ್ವಾ? ಯಾಕೆ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರ್ತಾರೆ? ಅಧಿಕಾರಿಗಳಿಗೆ ಜ್ಞಾನ ಕೊಡು ದೇವರೇ, ಪಬ್ಗಳನ್ನು ಮುಚ್ಚಿಸು ದೇವರೇ, ಅವ್ರ ಮೂಲಕ ಕ್ಲಬ್ಗಳನ್ನು ಮುಚ್ಚಿಸು. ಯೌವನಸ್ಥರು ಹೋಗಿ ಕುಡಿದುತ್ತಾ ಅರೆಬೆತ್ತಲೆ ವಸ್ತ್ರದಲ್ಲಿ ಗಂಡಸು ಅನ್ನೋದೇ ಹೆಂಗಸು ಅನ್ನೋದೇ ಯಾರು ಏನು ಒಂದು ಬರ್ತಾ ಇದ್ದಲ್ಲ. ಯಾರು ಹೆಂಡತಿನೋ ಯಾರು ಗಂಡನೋ ಯಾರು ಬದಲಾಯಿಸ್ಕೊಂಡಿದ್ರು ಏನೂ ಅರ್ಥ ಆಯ್ತಲ್ಲ. ಭಯಂಕರವಾದ ರೀತಿಯಲ್ಲಿ ಕೆಟ್ಟೋಗ್ತಾ ಇದ್ದಾರೆ. ಈ ಜನರನ್ನು ನೋಡಿದಂಥ ಹೊರಗಡೆ ಇರುವಂಥ ಜನರು ಅವರು ಕೂಡ ಹಾಳಾಗೋಗ್ತಾ ಇದ್ದಾರೆ ಪ್ರೇರೆ. ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡಿ? ಎಲ್ಲ ಮನುಷ್ಯರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ. ಅರಸುಗಳು, ಅಧಿಕಾರಿಗಳು ಲಂಚವನ್ನು ತೆಗೆದುಕೊಳ್ಳದೆ ನ್ಯಾಯನಿರತರಾಗಿರಬೇಕು. ಲಂಚವು ಕಣ್ಣುಳ್ಳವನನ್ನು ಕುರುಡನಾಗಿ ಮಾಡುತ್ತದಂತೆ. ಎಂದರೆ ಅನಾಥರು, ದಿಕ್ಕಿಲ್ಲದವರು ಕೋರ್ಟ್ ಮೆಟ್ಟಲು ಹತ್ತುವಾಗ ಅವ್ರಿಗೂ ಒಂದು ನ್ಯಾಯ ದೊರಕಿಸಿ ಕೊಡಬೇಕು. ಆತನಿಗೆ ಯಾರೂ ಇಲ್ಲ, ಮನೇಲಿ ಗಂಡಸಿನ್ನೋನು ಯಾರೂ ಇಲ್ಲ, ಆತನ ಪರವಾಗಿ ನಾನು ವಾದಿಸಬೇಕು ಅಂತ ಯಾವ ಲಾಯರ್ ನಿಂತಿದ್ದಾರೆ ಬೇರೆ, ಯಾವ ಅಧಿಕಾರಿಗಳು ನಿಂತಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಹಾಯ ಮಾಡೋರಿದ್ದಾರೆ ಬೇರೆ. ಇದ್ದರೆ ಶ್ರೇಷ್ಠ ಪ್ರೇರೆ, ಇಲ್ಲದಿದ್ದರೆ
ಅವರ ಕೂಡ ಕೂಗು, ಅವರ ಕೂಡ ಶಾಪವು ನಿಮ್ಮ ಜೊತೆ ಮಿಶ್ರಮ ಆಗುವಂಥದ್ದಾಗಿದೆ ಪ್ರಿಯರೇ. ಇಂಥವ್ರನ್ನ ನಾವು ಆಧರಿಸ್ಬೇಕಂತೆ, ದಿಕ್ಕಿಲ್ಲದವರನ್ನು ಪರಾಮರಿಸ್ಬೇಕಂತೆ, ಅನಾಥರ ಪಕ್ಷವಾಗಿ ವಾದಿಸ್ಬೇಕಂತೆ. ಇದೇ ಹೇಳುತ್ತೆ ದೇವರ ವಾಕ್ಯ. ಅನಾಥರ ಪಕ್ಷವಾಗಿ, ವಿಧವೆಯರ ಪಕ್ಷವಾಗಿ ವಾದಿಸಿರಿ. ಎದುರುಗಡೆ ಇರುವಂಥ ಮನುಷ್ಯನು ಎಷ್ಟೇ ಲಂಚ ಕೊಟ್ಟರು ಒಪ್ಪಬೇಡಿರಿ, ಕೈ ಉದರಿರಿ. ದೇವರು ಇದ್ದಾನೆ. ನೀವು ಇಂಥ ಶ್ರೇಷ್ಠ ಕೆಲಸವನ್ನು ಮಾಡಿ ಅವ್ರಿಗೆ ಸಹಾಯಕರಾಗಿ ನೀವು ನಿಲ್ಲುವಾಗ ನಿಮ್ಮ ಜೊತೆ ದೇವರಿರ್ತಾನೆ, ನಿಮ್ಮ ಮನೆ ಕುಟುಂಬದ ಜೊತೆ ದೇವರಿರ್ತಾನೆ. ಯಾಕಂದರೆ ನೀವು ಕಾಪಾಡ್ತಾ ಇರೋದು ದೇವರ ಮಕ್ಕಳು. ಬಡವರಾಗಿದ್ದವರು ಯಾರಾಗಿದ್ದಾರೆ? ದೇವರ ಮಕ್ಕಳು ಪ್ರಿಯರೇ. ದೇವರು ಬಿಡ್ತಾನೆ ನಿಮ್ಮ ಮನೆ ಕುಟುಂಬವನ್ನು, ದೇವರು ಕಾಪಾಡ್ತಾರೆ. ನಿನ್ನ ಮಗನು ಆಕ್ಸಿಡೆಂಟ್ ಆಗೋದ್ರಿಂದ ತಪ್ಪಿಸ್ತಾನೆ. ನಿನ್ನ ಮಗಳಿಗೆ ಯಾರಾದರೂ ಬಲಾತ್ಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವಾಗ ದೇವರಲ್ಲಿಂದ ತಪ್ಪಿಸ್ತಾರೆ. ಖಂಡಿತ ನೀತಿವಂತನ ಮನೆಯು ಆಶೀರ್ವಾದದಾಯಕವಾಗಿರ್ತದೆ ಪ್ರೇರೆ. ಆಶೀರ್ವಾದಪೂರ್ಣವಾಗಿ ದೇವರು ಕಾಯ್ತಾರೆ. ನೀನು ಈ ಪ್ರಜೆಗಳಿಗೆ ನ್ಯಾಯ ತೀರಿಸಿಕೊಡುವಾಗ ನಿನ್ನ ಮನೆ ಕಾಯುವಾತನು ಯಾರು? ಪರಮಾತ್ಮನು ಕಾಯ್ತಾನೆ ಪ್ರೇರೆ. ಎಲ್ಲ ಅಧಿಕಾರಿಗಳಿಗೂ ಕಾಯುವಾತನಾಗಿದ್ದಾನೆ. ಆದರೆ ಈ ಜನರಿಗೆ ಏನು ಮಾಡಬೇಕು? ಸನ್ಮಾರ್ಗವನ್ನು ತೋರಿಸ್ಬೇಕು. ಮತ್ತು ಕುಲಭೇದ, ಕಕ್ಷಾಭೇದಗಳನ್ನು ಉಂಟು ಮಾಡಬಾರ್ದು. ಅಧಿಕಾರಿಗಳಿಗೆ ಬುದ್ಧಿಜ್ಞಾನ ಕೊಡಲಿ ಅಂತ ದೇವರು ಪ್ರಾರ್ಥಿಸೋದಿಗಳಿದ್ದಾರೆ. ಭಾಷೆಯ ವಿಷಯದಲ್ಲಿ, ಜಾತಿ ವಿಷಯದಲ್ಲಿ, ಕುಲದ ವಿಷಯದಲ್ಲಿ ಒಬ್ರಿಗೊಬ್ರಿಗೆ ಎತ್ತು ಕಟ್ಟಬಾರ್ದು. ನಾವು ಭೂಮಿ ಮೇಲೆ ಇರುವಂಥ ಸರ್ವಮಾನವರು ದೇವರ ಮಕ್ಕಳಾಗಿರೋ ಒಬ್ರಿಗೊಬ್ರು ಕಿತ್ತಾಡಿ ಹೊಡೆದಾಡಿ ಸತ್ತೋದ್ರೆ ಆ ತಂದೆ ಆದ ದೇವರು ಹೇಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಹೇಳಿ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸತ್ಯದ ಮಾರ್ಗದಲ್ಲ, ಸತ್ಯದ ಮಾರ್ಗದಲ್ಲ. ಹಾಗಾದರೆ ನೀವಿರುವಂಥ ಸತ್ಯದ ಮಾರ್ಗ ಅಲ್ವಾ? ನೀವು ಸತ್ಯದ ಮಾರ್ಗದಲ್ಲಿ ಇದ್ದಿದ್ರೆ ದೇವರು ಯಾಕೆ ಹೇಳಬೇಕು ಪ್ರೇರೆ ಸತ್ಯದ ಮಾರ್ಗದಲ್ಲಿ ಬನ್ನಿ ಅಂತ? ನೀವು ಇರುವಂಥದ್ದು ಮೋಸಕರವಾದಂಥ ಪರಿಸ್ಥಿತಿಲಿದ್ದೀರಾ. ಸುಳ್ಳಿನ ಜ್ಞಾನದಲ್ಲಿದ್ದೀರಾ, ಮೋಸದ ಜ್ಞಾನದಲ್ಲಿದ್ದೀರಾ, ಮೂಢನಂಬಿಕೆಯ ಅಜ್ಞಾನದಲ್ಲಿದ್ದೀರಾ. ಅದಕ್ಕೆ ದೇವರು ಹೇಳ್ತಾರೆ ಸತ್ಯದ ಜ್ಞಾನ. ಯಾವುದು ಸತ್ಯ? ಯೇಸು ಪ್ರಭು ಹೇಳುವಂಥ ಮಾತು, ನನ್ನ ವಾಕ್ಯವೇ ಸತ್ಯವಾದದ್ದು. ನಾನು ಸತ್ಯವಂತನು, ನಾನು ನೀತಿವಂತನು, ಲೋಕಕ್ಕೆ ರಕ್ಷಿಸುವುದಕ್ಕೆ ಬಂದಂಥ ಪಾಪ ವಿಮೋಚಕನು. ಪ್ರಪಂಚ ಮಾಯದಲ್ಲಿದೆ, ಮೋಸದಲ್ಲಿದೆ, ಅಮಾಯಕತ್ವದಲ್ಲಿದೆ, ಅಂಧಕಾರದಲ್ಲಿದೆ, ಸುಳ್ಳಿನಲ್ಲಿದೆ, ಮರಣದಲ್ಲಿದೆ. ಈಗೋ ನಾನು ಮರಣದಲ್ಲಿರುವವರಿಗೆ ನಿತ್ಯ ಜೀವವನ್ನು ಕೊಡೋದಕ್ಕೆ ಬಂದಿದ್ದೇನೆ. ಸುಳ್ಳಿನಲ್ಲಿರುವವರಿಗೆ ನಾನು ಸತ್ಯದ ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದೇನೆ. ಅಂಧಕಾರದಲ್ಲಿರುವಂಥ ಜನರಿಗೆ ಬೆಳಕಾಗಿ ನಾನು ಬಂದಿದ್ದೇನೆ ಲೋಕಕ್ಕೆ. ನನ್ನ ಬಳಿಗೆ ಬರುವವನಿಗೆ ನಾನು ಎಂದಿಗೂ ತಳ್ಳುವಂಥ ದೇವರಲ್ಲ. ಬಾಯಾರಿದ ಸಕಲ ಜನರು ಎಲ್ಲರೂ ನನ್ನ ಬಳಿಗೆ ಬಂದಿರಿ. ಎಲ್ಲ ಕುಲದವರು, ಎಲ್ಲ ಭಾಷೆಯವರು, ಎಲ್ಲ ವರ್ಗದವರು, ಸರ್ವಜನಾಂಗದವರೇ ನನ್ನ ಬಳಿಗೆ ಬನ್ನಿರಿ. ಕ್ರಾಯವಿಲ್ಲದೆ ಕೊಂಡುಕೊಂಡು ಉಣ್ಣಿರಿ. ಕ್ರಾಯವಿಲ್ಲದೆ ಅಂದರೆ ಬಂಡವಾಳ ಹಾಕದೆ ತೃಪ್ತಿಕರವಾದಂಥದ್ದು. ಅದೇ ಹೇಳುತ್ತೆ ದೇವರ ವಾಕ್ಯ. ಅದೇ ಆದಿಕಾಂಡ 21-22 ನೋಡ್ದಲ್ಲ ಪ್ರೇರೆ. ಈಗ ಮುಂದೆ 24ರಿಂದ, ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು. ಸೊದೋಮ್ ಗೊಮೋರ ಪ್ರೇರೆ ಈಗಲೂ ಹೋಗಿ ನೋಡಿ, ಅಲ್ಲಿ ಏನು ಬೆಳೆಯೋದಕ್ಕಾಗಲ್ಲ, ಏನು ಬೆಳೆಯೋದಕ್ಕಾಗಲ್ಲ. ಈಗ ಅಲ್ಲಿ ಎಲ್ಲ ಬೂದಿ ಥರ ಇದೆ ಪರಿಸ್ಥಿತಿ. ಈಗಲೂ ಒಳಗಡೆ ಕೆಂಡ ಉರಿತಾ ಇದೆ. ಮೊನ್ನೆ ಯಾವುದೋ ನಿಶಾನ ನೋಡಿದೆ ಪ್ರೇರೆ, ಆ ಒಂದು ಸಂದುಗಳಲ್ಲಿ ನೋಡುವಾಗ ಅಲ್ಲಿ ಕಾವು ಇನ್ನೂ ಇರ್ತಾ ಇದೆ. ಅಂದರೆ ಎಂಥ ಭಯಂಕರವಾದಂಥ ಬೆಂಕಿ ಇರಬೇಕು ಪ್ರೇರೆ. ಬೆಂಕಿ ಇಲ್ಲ ಅಂತೀವ ನಾವು? ಬೆಂಕಿ ಇಲ್ವಾ? ನರಕದಲ್ಲಿ ಬೆಂಕಿ ಇಲ್ವಾ? ಕೋಟ್ಯಾನುಕೋಟಿ ವರ್ಷದಿಂದ ಉರಿತಾ ಇರುವಂಥ ಈ ಸೂರ್ಯನನ್ನು ನೋಡಿ ನಾವು ಜ್ಞಾನ ತಗೋಬೇಕು ಪ್ರೇರೆ. ದೇವರು ಅದಕ್ಕೆ ಹೇಳ್ತಾ ಇದ್ರೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕು. ನರಕ ಇದೆ, ಖಂಡಿತ ಇದೆ, ಸ್ವರ್ಗವೂ ಕೂಡ ಇದೆ. ನರಕ ಇಲ್ಲ ಅಂತೀರಾ?
ಅಷ್ಟು ದೊಡ್ಡ ಚಂದ್ರ ಸೂರ್ಯನ ಉರಿತಾ ಇದ್ದಾನೆ ಪ್ರೇರೆ. ಎಷ್ಟಿದೆ ಗೊತ್ತಾ? ಭೂಮಿ 13,000 ಹಾಕ್ಬೇಕಂತ ಪ್ರೇರೆ. ಅಷ್ಟು ದೊಡ್ಡದು. 13,000 ಹಾಕ್ತಾರೆ ಒಂದು ಸೂರ್ಯನ. ಭೂಮಿ ಮೇಲಿರುವಂಥ ಈ ಮನುಷ್ಯರಿಗೆ ಭೂಮಿ ಕೆಂಡ ಆಗೋದ್ರೆ ಎಲ್ಲ ಜನ ಕೋಟ್ಯಾಂತರ ಜನ ಸತ್ತೋಗ್ತೀವಿ. 13,000 ಸೇರಿಸಿದ್ರೆ ಒಂದು ಸೂರ್ಯನಾಗಿರುವಾಗ ಆ ಬೆಂಕಿ ಕೆರೆ ಒಂದು ಅರ್ಧ ಇರಲ್ವಾ? ಅದರಲ್ಲಿ ಕೋಟ್ಯಾಂತರ ಜನ ಸತ್ತಿದ್ದಾರೆ ಇದುವರೆಗೂ. ಓಕೆನಾ? ಆ ಸೂರ್ಯದಲ್ಲಿ ಪ್ರೇರೆ ಅರ್ಧ ಜಾಗ ಇದ್ರೆ ಇಡೀ ಕೋಟ್ಯಾಂತರ ಜನರಿಗೆ ಆ ನರಕದಲ್ಲಿ ಜಾಗ ಇರುತ್ತೆ. ಓಕೆನಾ? ಸ್ವರ್ಗ, ಆಕಾಶ, ದೇವರಿರುವಂಥ ಮಹಾಲೋಕ. ಈ ಆಕಾಶದ ಅಂಚು ಇದುವರೆಗೂ ಸೈಂಟಿಸ್ಟ್ಗಳಿಗೂ ಸಿಗಲಿಲ್ಲ ಪ್ರೇರೆ. ಆ ಅಂಚು ಅಂದರೆ ಎಷ್ಟು ವಿಶಾಲವಾಗಿದೆ ಆಕಾಶ, ಎಷ್ಟು ಆಘಾತವಾಗಿದೆ. ಸಾಕಿಲ್ವಾ ಸ್ವರ್ಗ? ತುಂಬವಾಗಿದೆ ಪ್ರೇರೆ, ತುಂಬ ದೊಡ್ಡದಾಗಿದೆ. ದೇವರು ಅದಕ್ಕೆ ಹೇಳ್ತಾರೆ ಪ್ರೇರೆ, ರೋಮ ಬರೆದ ಪತ್ರಿಕೆ ಕಡೆದಾಗಿ ನೋಡಿ ಮುಗಿಸ್ಕೋಣ. ರೋಮ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ಒಂದು ಸಾರಿ ನಿಮಗೋಸ್ಕರ ಓದ್ತೇನೆ. 20. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಂಡುಬರುತ್ತದೆ. ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಬುದ್ಧಿಗೆ ಗೊತ್ತಾಗ್ತಾ ಇದೆಯಾ? ನಮ್ಮ ಬುದ್ಧಿಗೆ ಗೊತ್ತಾಗ್ತಾ ಇದೆಯಾ? ಸೂರ್ಯನೇ ಎಷ್ಟು ದೊಡ್ಡವನಿರ್ಬೇಕಾದ್ರೆ ನರಕ ಇಲ್ಲ ಅಂತ ಅಂದ್ಕೊಳ್ಳೋದು ಬುದ್ಧಿಹೀನತೆ ಅಲ್ಲ ಬೇರೆ. ನಮ್ಮ ಬುದ್ಧಿಗೆ ಕಾಣಬರುತ್ತಿದೆಯಾ? ಒಂದು ಸಾರಿ ಸೂರ್ಯನನ್ನು ನೋಡೋಣ, ನರಕ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಸಾರಿ ಆಕಾಶವನ್ನು ನೋಡೋಣ, ವಿಶಾಲವಾಗಿದೆ, ಸ್ವರ್ಗ ಇದೆ ಎಂದು ತಿಳ್ಕೋಬೇಕಾಗತ್ತೆ. ಯಾಕಂದರೆ ದೇವರು ಅದು ಹೇಳಿದರೆ, ಈ ಭೂಮಿ ಆಕಾಶ ಸರ್ವ ಸೃಷ್ಟಿಗಳನ್ನು ನೋಡಿ ಬುದ್ಧಿಗೆ ನೀವು ಜ್ಞಾನವನ್ನು ತಂದುಕೊಳ್ಳಬೇಕು. ಅದೇ ಹೇಳ್ತಾರೆ ನೋಡಿ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು. ಆ ಶಕ್ತಿಗೆ ಪವರ್ ಕಡಿಮೆ ಆಗಲ್ಲ. ಎನಿ ಟೈಮ್ ಪವರ್ ಸಪ್ಲೈ ಆಗ್ತದೆ ಎನಿ ಟೈಮ್. ಹೇಗಂತೀರಾ? ಸೂರ್ಯನು ಅಂದಿನಿಂದ ಇಂದಿನವರೆಗೂ ಅದೇ ಬೆಳಕು ಕೊಡ್ತಾ ಇದ್ದಾನೆ, ಅದೇ ವೋಲ್ಟೇಜ್, ಅದೇ ಪವರ. ಡಿಮ್ ಏನಾದರೂ ಆಗಿದ್ದಾನ? ಆತನ ಶಕ್ತಿ ಅಪಾರವಾಗಿಯೂ ನಿತ್ಯತ್ವದಲ್ಲಿದೆ. ಅರ್ಥ ಮಾಡ್ಕೊಳ್ಳೋಣ. ಸೂರ್ಯನ ಬೆಳಕು ಇದುವರೆಗೂ ಅದು ಬರಬೇಕಂತ ಯಾರು ಗ್ಯಾಸು ಫಿಟ್ ಮಾಡ್ತಾ ಇಲ್ಲ, ಪೆಟ್ರೋಲು ಆಗ್ತಾ ಇಲ್ಲ, ಡೀಸೆಲು ಆಗ್ತಾ ಇಲ್ಲ, ಏನೂ ಹಾಕದಿದ್ದರೂ ಅದು ಹೇಗೆ ಉರಿತಾ ಇದೆಯೋ ಪ್ರಕಾಶಮಾನವಾಗಿ. ಆತನ ಬಿಸಿಲಿಗೆ ಮರೆಯಾದದ್ದು ಒಂದು ಇಲ್ವಂತೆ, ಡಿಮ್ ಆಗಿರೋದು. ಮತ್ತು ದೇವರ ಶಕ್ತಿ ಹೇಗೆ ಡಿಮ್ ಆಗೋದಕ್ಕೆ ಸಾಧ್ಯ? ಇಷ್ಟು ದೊಡ್ಡ ಸೂರ್ಯ, ಇಷ್ಟು ದೊಡ್ಡ ಚಂದ್ರ, ಕೋಟ್ಯಾನುಕೋಟಿ ನಕ್ಷತ್ರ, ಭೂಮಿ, ಆಕಾಶ, 84 ಲಕ್ಷ ಜೀವರಾಶಿ, ಕೋಟ್ಯಾನುಕೋಟಿ ಜನರು, ಮರಗಳು, ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ಸಕಲವನ್ನು ಉಂಟು ಮಾಡಿದಂಥ ದೇವರ ಶಕ್ತಿಯು ಹೇಗೆ ಕಡಿಮೆ ಆಗೋಕ್ಕೆ ಸಾಧ್ಯ? ಅದಕ್ಕೆ ದೇವರು ಹೇಳಿದ್ದಾರೆ, ನಿತ್ಯ ಶಕ್ತಿಯು. ಆತನ ಶಕ್ತಿ, ಆತನ ಜ್ಞಾನಕ್ಕೆ ಕೊನೆ ಇಲ್ಲ, ಕಡಿಮೆ ಆಗೋದಿಲ್ಲ. ಅದೇ ದೇವರು ಹೇಳ್ತಾ ಇದ್ದಾರೆ, ಕೊನೆ ಇಲ್ಲ, ಕಡಿಮೆ ಆಗೋದಿಲ್ಲ. ಈ ಸೃಷ್ಟಿಗಳ ಮೂಲಕ ನಾವು ಜ್ಞಾನವನ್ನು ತಂದುಕೊಂಡು, ಹೌದು ಇಷ್ಟು ದೊಡ್ಡ ಸೂರ್ಯ ಇದ್ದ ಮೇಲೆ ನರಕ ಇರುತ್ತೆ, ಇಷ್ಟು ದೊಡ್ಡ ಆಕಾಶ ಇರುವಾಗ ಮೇಲ್ಗಡೆ ದೇವರಿದ್ದಾರೆ, ಆಕಾಶದಲ್ಲಿ ನಮಗೊಂದು ಸ್ವರ್ಗ ಇದೆ, ದೇವ್ರ ಮಾತನ್ನು ನಾವು ಕೇಳಬೇಕು, ದೇವ್ರು ಯಾರಂತ ಹುಡುಕಬೇಕು, ದೇವ್ರಿಗೋಸ್ಕರ ಬದುಕಬೇಕು ಅನ್ನೋಂಥ ಆಲೋಚನೆಗಳು ನಮ್ಮಲ್ಲಿ ಹುಟ್ಟಬೇಕು ಪ್ರೇರೆ. ದೇವರು ಅನ್ನೋನಿದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮನ್ನು ಗಮನಿಸ್ತಾ ಇದ್ದಾನೆ ಅಂತ ನಾವು ಯಾವಾಗಾದ್ರೂ ತಿಳ್ಕೊಂಡ್ರೆ, ಅವತ್ತಿಂದ ನಾವು ಮಾತನಾಡುವಂಥ ಮಾತು, ನಡೆಯುವಂಥ ನಡೆ, ಕೂತ್ಕೊಳ್ಳುವಂಥ ಸ್ಥಳಗಳು ಬದಲಾಗೋದಕ್ಕೆ ಸ್ವಲ್ಪ ಭಯ ಪಡ್ತೀವಿ ಪ್ರೇರೆ. ನಾವು ಬದಲಾಯಿಸ್ಕೋತೀವಿ. ಯಾರು ನೋಡ್ತಾ ಇಲ್ಲ ಅಂದರೆ ನಾವು ಹೆಂಗೆ ಭಯ ಪಡ್ತೀವಿ? ತಂದೆ ತಾಯಿ ಇದ್ದಾರೆ, ಮನೇಲಿದ್ದಾರೆ, ಅವ್ರು ನೋಡಲ್ಲ. ದೇವರಿದ್ದಾರೆ, ಆತನ ಕಣ್ಣುಗಳು ಬಹಳ ದೊಡ್ಡದಿರ್ತದೆ. ಆಕಾಶ ಇಷ್ಟು ದೊಡ್ಡದಾದ್ಮೇಲೆ ಆತನ ಕಣ್ಣುಗಳು ಎಷ್ಟು ದೊಡ್ಡದಿರಬೇಕು. ಅದ ಥರ ಒಂದು ನೀವು ಆಲೋಚನೆ ಮಾಡುವಾಗ ಆ ರೀತಿ ಸ್ವಲ್ಪ ಆದರೂ ನಮ್ಮ ಮಧ್ಯದಲ್ಲಿ ಭಯ ಭಕ್ತಿಯ ಜೀವಿತ ಅಭಿವೃದ್ಧಿ ಆಗುತ್ತೆ ಪ್ರೇಮ, ಅಭಿವೃದ್ಧಿ ಆಗುತ್ತೆ ಖಂಡಿತವಾಗಿ. ಆದ್ದರಿಂದ ಈ ಮಾತುಗಳನ್ನು ಪ್ರೇಮ ನೀವು ಕೇಳಿ
ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು, ಸತ್ಯವನ್ನು ನೀವು ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ಬರಬೇಕನ್ನುವಂಥ ಉದ್ದೇಶ ನನ್ನಲ್ಲೂ ದೇವರಲ್ಲೂ ಇದೆ ಪ್ರೇರೆ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕಂತೆ. ದೇಹ ಹೋಗುತ್ತೆ ಪ್ರೇರೆ, ಆತ್ಮ ರಕ್ಷಣೆ ಆಗಬೇಕು ಪ್ರಾಮುಖ್ಯವಾಗಿ. ದೇಹ ಹೋಗುತ್ತೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೂ ಹೋಗುತ್ತೆ, ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೂ ಹೋಗುತ್ತೆ, ಸರ್ವ ಸುಖ ಕೊಟ್ಟರು ಹೋಗುತ್ತೆ, ಕೊಡದೆ ಇದ್ರೂ ಹೋಗುತ್ತೆ ಈ ದೇಹ. ಆತ್ಮ ಬದುಕಿಸುವಂಥದ್ದಾಗಿದೆ ನಮ್ಮ ಜೀವನವನ್ನು. ಆ ಆತ್ಮದಿಂದಲೇ ನಡೀತಾ ಇದ್ದೀವಿ, ನುಡಿತಾ ಇದ್ದೀವಿ, ಕೂತ್ಕೋತಾ ಇದ್ದೀವಿ, ಎದುಳ್ತಾ ಇದ್ದೀವಿ ಅಲ್ವಾ. ಆ ಆತ್ಮ ಬಿಟ್ಟು ಹೋದರೆ ನಾವು ಯಾವ ಗಣನೆಗೂ ಬಾರದವರು. ಮಣ್ಣೇ ಮಣ್ಣು, ನಾವು ಕೇವಲ ಮಣ್ಣಾಗಿರ್ತಿರ್ತೀವಿ. ಮಣ್ಣು ಭೂಮಿಗೆ ಸೇರೋದಕ್ಕಿಂತ ಮುಂಚೆ ಆತ್ಮವು ಪರಮಾತ್ಮನ ಬಳಿಗೆ ಹೋಗ್ಬೇಕಂದ್ರೆ ನಾವು ದೇವರ ಬಳಿಗೆ ಬರಬೇಕು, ಸೃಷ್ಟಿಕರ್ತನ ಬಳಿಗೆ ಬರಬೇಕು, ಪಾಪವನ್ನು ವಿಮೋಚನೆ ಮಾಡಿಕೊಳ್ಳಬೇಕು, ನಮ್ಮ ಅಧರ್ಮದಿಂದ ನಾವು ಬೇರ್ಪಡಬೇಕು, ಮಾಯದಿಂದ ನಾವು ಹೊರಗಡೆ ಬರಬೇಕು, ಅಜ್ಞಾನದಿಂದ ಜ್ಞಾನ ಕಲಿಬೇಕು, ಸುಳ್ಳಿನಿಂದ ಸತ್ಯ ಹುಡುಕಬೇಕು, ಅಂಧಕಾರದಿಂದ ಬೆಳಕು ಹುಡುಕಬೇಕು. ಆ ಬೆಳಕೆ ನಾನು ಪ್ರಕಟಿಸುವ ಯೇಸು ಕ್ರಿಸ್ತನಂತೆ. ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನಲ್ಲಿ ಇರುವವರು ಕತ್ತಲೆಯಲ್ಲಿ ಇರದೆ ಬೆಳಕಾಗಿರ್ತಾರೆ. ಬೆಳಕು ಅಂದರೆ ಪಾಪಕ್ಕೆ ಸಂಬಂಧಪಟ್ಟಂಥ ಕತ್ತಲೆಯ ಪ್ರಪಂಚದಿಂದ ಹೊರಗಡೆ ಬಂದು ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದನ್ನು ಮಾಡಬಾರದು ಅನ್ನುವಂಥ ದೃಢತೆ ಬರುತ್ತೆ. ದೃಢತೆ, ಓಕೆನಾ? ಎಲ್ಲರೂ ಕುಡಿತಾ ಇದ್ದಾರೆ, ನಾನು ಕುಡಿತೀನಿ. ಎಲ್ಲರೂ ವ್ಯಭಿಚಾರ ಮಾಡ್ತಾರೆ, ನಾನು ಮಾಡ್ತೀನಿ. ಏಡ್ಸ್ ಬಂದು ಹುಳ ಬಂದು ಸಾಯ್ತೀನಿ. ಎದುರುಗಡೆ ಮನುಷ್ಯನು ರೋಗ ಬಂದು ಸಾಯ್ತಾನೆ. ನೋಡ್ತಾ ಇಲ್ವಾ? ಕಣ್ಣು ಕಾಣ್ತಾ ಇಲ್ವಾ? ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ ಮೂಢ ಜನರೇ. ಅಂದರೆ ಕಣ್ಣಿದೆ, ಒಳ್ಳೇದು ಕಾಣ್ತಾ ಇಲ್ಲ. ಕಿವಿ ಇದೆ, ಒಳ್ಳೇದು ಕೇಳಿಸ್ಕೊತಾ ಇಲ್ಲ. ಹೃದಯವಿದೆ, ಒಳ್ಳೇದು ಗ್ರಹಿಸ್ತಾ ಇಲ್ಲ. ಕೆಟ್ಟ ಆಲೋಚನೆ, ಯಾವಾಗಲೂ ಕೆಟ್ಟ ಭಾವನೆ, ಕ್ಷಣಿಕ ಸುಖ, 5 ನಿಮಿಷ ಸುಖ, ಒಂದು ದಿವಸ ಸುಖಕ್ಕೋಸ್ಕರ ಓಡ್ತಾ ಇದ್ದೀವಿ. ಅದಕ್ಕೆ ದೇವರು ಕಡೆದಾಗಿ ನೋಡಿ ಹೇಳ್ತೀನಿ ಬೇರೆ. ಯೆಶಾಯ ಪ್ರವಾದನೆಗಂತ ಒಂದು ಅದ್ಭುತ ಮಾತನ್ನು ಹೇಳಿದ್ದಾರೆ ಬೇರೆ. ಮುಗಿಸ್ಕೋಣ ಇದನ್ನು ನೋಡಿ. ಬೈಬಲ್ ಎನ್ನುವಂಥ ಸತ್ಯದ ಗ್ರಂಥದಲ್ಲಿ ಇರುವಂಥ ಮಾತು ಪ್ರೇರೆ. ಈ ಬೈಬಲ್ ಗ್ರಂಥ ಮತಕ್ಕೋ, ಕುಲಕ್ಕೋ, ವರ್ಗಕ್ಕೋ ಸೇರಿದಂಥದ್ದಲ್ಲ ಪ್ರೇರೆ. ಇದು ಜೀವ ಸ್ವರೂಪನಾದ ದೇವರ ಲೇಖನವಾಗಿದೆ ಪ್ರೇರೆ. ದೇವರ ಮನಸ್ಸು. ಇದು ಓದಿದ್ರೆ ಇದು ದೇವರೇ ಅಂತ ನೀವು ತಿಳ್ಕೊತೀರಾ. ಯೆಶಾಯ ಪ್ರವಾದನೆ ಗ್ರಂಥ 55ನೇ 1ನೇ ವಚನ. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ನೀರು ಕುಡಿತಾ ಇಲ್ಲ ನಾವು. ಈ ನೀರು ನಮ್ಮ ಆತ್ಮದ ದಾಹ ತಿರುಗಿಸುತ್ತೆ. ನಮ್ಮ ಆತ್ಮದ ದಾಹ, ಆತ್ಮಕ್ಕೆ ಶಾಂತಿ ಇಲ್ವಾ, ಸಮಾಧಾನ ಇಲ್ವಾ, ಬಿಡುಗಡೆ ಇಲ್ವಾ? ಎಷ್ಟು ಸುಖ ಕೊಟ್ಟರು ಈ ದೇಹಕ್ಕೆ ಆತ್ಮ ಶಾಂತಿ ಹೊಂದ್ತಾ ಇಲ್ವಾ? ಆ ಶಾಂತಿಯನ್ನು ಕುರಿತು ದೇವರು ಹೇಳ್ತಾ ಇದ್ದಾರೆ. ಹಣವಿಲ್ಲದವನು ಸಹ ಬರಲಿ. ಹಣವಿಲ್ವಾ? ಪರವಾಗಿಲ್ಲ, ಹಣ ಇದ್ರೆ ನಿನ್ನನ್ನು ಹತ್ರ ಸೇರಿಸ್ತಾರೆ ಅಲ್ವಾ. ಹಣ ಬೇಕಾಗಿಲ್ಲ ದೇವರಿಗೆ. ಉಚಿತಾರ್ಥ ವರ ನೆನೆ ನೋಡ್ದಲ್ಲ, ಉಚಿತಾರ್ಥ ವರ. ಇದು ಕ್ರಿಸ್ತೇಸುವಿನಿಂದಾದ ಉಚಿತಾರ್ಥ ವರ ದೇವ್ರು ಕೊಡ್ತಾ ಇರೋದು. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಾಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ರಾಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಹನ್ಸು, ಪಾನ್ಪರಕು, ಗುಟ್ಕಾ, ಗಾಂಜಾ, ವೇಷವಾಟಿಕೆ ಮುಂತಾದ ಎಲ್ಲ ದುಷ್ಟತೆಗಳು ಇದು ನಿಮಗೆ ಏನು ಕೊಡಲ್ಲ ಇದು. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವೆಚ್ಚ ಮಾಡುತ್ತೀರಿ? ತೃಪ್ತಿಗೊಳಿಸದ, ಇದು ತೃಪ್ತಿ ಇಲ್ಲ ಇದರಲ್ಲಿ. ಫಿಲಮ್ ನೋಡ್ರೆ ತೃಪ್ತಿ ಸಿಗುತ್ತೆ ಅಂದ್ಕೊಂಡಿದ್ದೀರಾ? 2 ಅವರ್ ನಾಟಕ ಮಾಡಿ ನಿಮ್ಮ ಹತ್ರ ಹಣ ಕಿತ್ಕೋತಾರೆ. ನಿಮ್ಮ ಜೀವನ ಬಂದಾದ್ಮೇಲೆ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸಾಲಗಳನ್ನು ಹುಡುಕ್ತಾ ಇರ್ತಾನೆ, EMI ಕಟ್ಟಲಿಲ್ಲ ಅಂತ ಮನೆ ಹತ್ರ ಬರ್ತಾನೆ. ಇದು ನಿಜವಾದ ರಿಯಲ್ ಫಿಲಮ್. ಇದು ನಿಮ್ಮ ಆಮೇಲೆ ನಡೀತದೆ. ಕುಡ್ದು ಮತ್ತೆ ಮಲಗಿದ್ದೀರಾ, ಟೆನ್ಷನ್ ಹೋಗ್ಬಿಡುತ್ತೆ ಅಂತ. ಎಲ್ಲೂ ಹೋಗಲ್ಲ ಟೆನ್ಷನ್. ಬೆಳಗ್ಗೆ ತಿರ್ಗಾ ಕುಡಿ ನಡಿ, ಮರೆಸ್ತೀನಿ ಅಂತದೆ. ದೊಡ್ಡ ಕುಡುಕನಾಗಿ ಮಾಡಿ ಬೀದಿಗಳಲ್ಲಿ ಓಡಾಡುತ್ತಾ ನೆಟ್ವರ್ಕ್ ಸಿಗದೆ ಹೆಂಗೆ ಬೀಳ್ತಾರೆ. ಅಲ್ಲಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಫೋನ್ ಹಿಂಗೆ ಕಟ್ಟಾಗುತ್ತೆ. ಹಾಗೆ ನಾವು ಕಟ್ಟಾಗಿ ರೋಡಲ್ಲಿ ಬಿದ್ದಿರ್ತೀವಿ. ಯಾವುದೋ ಮೋರಿ ಕೆಳಗಡೆನೋ ಮತ್ತೊಂದು ಕಡೆನೋ ಬಿದ್ದಿರ್ತೀವಿ. ಮೂಲಗಳಿಗೆ ಏನಾದರೂ ಕೆಸರೋ ಮೋರಿ ನೀರು ಹೋಗ್ತು ಅಂದರೆ ಹೋಯ್ತು ಅಲ್ಲೇ ಜೀವ. ಪಾಪದ ಅಮಲಿನಿಂದ ಎಚ್ಚೆತ್ತು ಪವಿತ್ರ ಜೀವಿತವನ್ನು ಜೀವಿಸಬೇಕೆಂದು ದೇವರು
ಈ ಮಾರ್ಗವನ್ನು ತೋರಿಸಲು ಬಂದ ಪ್ರೇರೆ ಯೇಸು ಕ್ರಿಸ್ತನು ಮತ್ತು ಮತವೋ ಕುಲವೋ ಅನ್ನೋದು ಆತನಲ್ಲಿ ಇಲ್ಲ ಪ್ರೇರೆ. ಮತ ತೊಗೊಂಡು ಏನು ಮಾಡ್ತಾರೆ ಪ್ರೇರೆ? ದೇವ್ರಿಗೆ ಏನು ಬೇಕು ಪ್ರೇರೆ? ನಮ್ಮ ಮನಸ್ಸು ಬೇಕು ಅಷ್ಟೇ ಪ್ರೇರೆ. ಪವಿತ್ರವಾದ ಮನಸ್ಸು ದೇವರು ನಮ್ಮ ಬಳಿಯಲ್ಲಿ ಕೇಳೋನಾಗಿರ್ತಾನೆ ಹೊರತು ನಾವು ಯಾವ ಕುಲ, ಯಾವ ಭಾಷೆ, ಯಾವ ವರ್ಗ, ಯಾವ ಹೆಸರದವರಾಗಿರೋ ದೇವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ. ದೇವರಿಗೆ ನಮ್ಮ ಆತ್ಮದೊಟ್ಟಿಗೆ ಸಂಬಂಧ, ನಮ್ಮ ಜೀವನ, ನಮ್ಮ ಶೈಲಿಯ ಕುರಿತು ಆತನಿಗೆ ಸಂಬಂಧ ಅಷ್ಟೇ. ಎಲ್ಲ ಭಾಷೆಗಳನ್ನು ದೇವರೇ ಸೃಷ್ಟಿ ಮಾಡಿದ್ದು, ಎಲ್ಲ ದೇಶಗಳನ್ನು ದೇವರೇ ಸೃಷ್ಟಿ ಮಾಡಿದ್ದು. ಮತ್ತು ದೇವ್ರು ಯಾಕೆ ಪಶ್ಚಾತ್ತಾಪ ಮಾಡ್ತಾರೆ? ದೇವ್ರು ಯಾಕೆ ಪಶ್ಚಾತ್ತಾಪ ಮಾಡ್ತಾರೆ? ಪಕ್ಷಪಾತ ಯಾಕೆ ಮಾಡ್ತಾರೆ? ದೇವರು ಪಕ್ಷಪಾತಿ ಅಲ್ಲ. ದೇವರು ಮನುಷ್ಯನು ಪಕ್ಷಪಾತಿ, ಮನುಷ್ಯನು ಪಕ್ಷಭೇದ ಮಾಡ್ತಾನೆ. ದೇವರು ಯಾರನ್ನು ದೂರ ತಳ್ಳುವವನಲ್ಲ. ಆತ ನಮ್ಮ ತಂದೆ ಆಗಿದ್ದಾನೆ. ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆ. ಆದುದರಿಂದ ಈ ಮಾತುಗಳು ನೀವು ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬರುವುದಾದರೆ ನಿತ್ಯ ಜೀವಕ್ಕೆ ಮಾರ್ಗವಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ನಿಮ್ಮ ಜೀವನ ಪಾವನವಾಗುತ್ತೆ ಪ್ರೇರೆ. ನಿಮಗೆ ಲೋಕದಲ್ಲಿ ಸಿಗಲಾರದಂಥ ಹೊರತೆಯು ಆತನು ಸಿಗುವನಾಗಿದ್ದಾನೆ. ಆತನ ಬಳಿಗೆ ಬರೋಣ, ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳಿ ಮುಗಿಸುತ್ತಾ ಈ ಒಂದು ವಾಕ್ಯದ ಸಂದೇಶ ಭಾಗವನ್ನು ಮುಗಿಸುವನಾಗಿದ್ದೇನೆ. ದೇವರ ಚಿತ್ತವಾದಂಥ ದಿನ ತಿರುಗಿ ಬಂದು ಅದೇ ಆದಿಕಾಂಡ ವಾಕ್ಯವನ್ನು ಪ್ರಾರಂಭ ಮಾಡಿಕೊಳ್ಳೋರಾಗಿರ್ತೇವೆ. ಈ ಸಮಯ ಪ್ರಾರ್ಥನೆ ಮಾಡಿ. ತಂದೆ ಆದ ದೇವರೇ, ನಿಮ್ಮ ಮಕ್ಕಳಿಗೆ ನಿಮ್ಮ ಮನಸ್ಸನ್ನು ಹೇಳಿದ್ದೇನೆ ತಂದೆ. ಒಬ್ಬೊಬ್ಬರ ಮನಸ್ಸನ್ನು ತಂದೆ ಮುಟ್ಟಿರಿ ಅಪ್ಪ, ಅವರನ್ನು ಕಾಪಾಡಿರಿ. ಪಾಪದಿಂದ ತಂದೆ ಅವರನ್ನು ಬಿಡಿಸಿರಿ ತಂದೆ, ಅಂಧಕಾರದಿಂದ ಬಿಡಿಸಿರಿ. ಅಧಿಕಾರಿಗಳಿಗೆ ಒಳ್ಳೆಯ ಮನಸ್ಸನ್ನು ಕೊಡಿರಿ ತಂದೆ. ಎಲ್ಲ ಬಾರ್ ಫ್ಯಾಕ್ಟ್ರಿ ಲೈಸೆನ್ಸ್ಗಳು, ಸಿಗರೇಟ್ ಫ್ಯಾಕ್ಟ್ರಿ ಲೈಸೆನ್ಸ್ಗಳು ಮತ್ತು ಕೆಟ್ಟ ಫಿಲಮ್ಗಳ ಒಂದು ಲೈಸೆನ್ಸ್ಗಳು ಎಲ್ಲವೂ ಕೂಡ ಬ್ಯಾನ್ ಆಗಲಿ ತಂದೆ ಕಾಪಾಡಿರಿ ತಂದೆ. ಮತ್ತು ಚಿಕ್ಕ ಮಕ್ಕಳು ಕೂಡ ಕೆಟ್ಟೋಗ್ತಾ ಇದ್ದಾರೆ ತಂದೆ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡಿ ನಾಶವಾಗ್ತಾ ಇದ್ದಾರಪ್ಪ, ಸಹಾಯ ಮಾಡಿ ತಂದೆ. ಅಧಿಕಾರಿಗಳಿಗೆ ಬುದ್ಧಿ ಜ್ಞಾನವನ್ನು ಕೊಟ್ಟು ಈ ಪ್ರಜೆಗಳಿಗೆ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಸೋದಕ್ಕೆ ನೀವು ತನ್ನ ಒಳ್ಳೆಯ ಮನಸ್ಸನ್ನು ಕೊಡಿರಿ. ಮತ್ತು ಮತ ಕುಲ ಎನ್ನುವಂಥ ತಂದೆ ಪಕ್ಷಭೇದವನ್ನು, ಓಟೆಕಿಚ್ಚನ್ನು ಪ್ರಜೆಗಳ ಮಧ್ಯದಲ್ಲಿ ಹುಟ್ಟಿಸದೆ ತನ್ನ ಒಂದು ಓಟಿಗೋಸ್ಕರ ಜನರನ್ನು ತಂದೆ ಮರಣಕ್ಕೆ ಪಾತ್ರರಾಗಿ ನಿಲ್ಲಿಸದೆ ಎಲ್ಲರನ್ನೂ ತಂದೆ ಸರಿ ಸಮಾನಾಗಿ ನೋಡುವಂಥ ಒಳ್ಳೆಯ ಅಧಿಕಾರಿಗಳನ್ನು ನೀವು ತಂದೆ ತಂದು ನಿಲ್ಲಿಸಿರಿ. ಅವರನ್ನು ಅಥವಾ ಇರುವಂಥ ಅಧಿಕಾರಿಗಳನ್ನು ಮಾರ್ಪಡಿಸಿರಿ. ಅವರ ಹೃದಯದಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಗಲಿ ಎನ್ನುವಂಥ ಈ ಪ್ರಾರ್ಥನೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಕ್ರಿಸ್ತ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೆನ್. ಎಲ್ಲ ದೇವ ಜನರಿಗೂ ದೇವ ಮಕ್ಕಳಿಗೂ ಕ್ರಿಸ್ತ ಯೇಸು ನಾಮದ ವಂದನೆಗಳು. ಥ್ಯಾಂಕ್ ಯು.